ಏನೋ ಹಿಂಗೆ ತಣ್ಣು ಕೂತಿದ್ಯಾ? ಇನ್ನೇನು ಮಾಡಬೇಕು? ಅಮ್ಮಾಜಿ ಅವ್ರು ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ರೆ ತಕ್ಷಣ ಹೊರಟು ಬನ್ನಿ ಅಂದೆ. ಎದ್ನೋ ಬಿದ್ನೋ ಅಂತ ಓಡ್ ಬಂದಲ್ಲೋ. ಬಂದಾಯ್ತಲ್ಲ, ಕೂತ್ಕೊಳ್ಳಿ. ಅಯ್ಯೋ ನಿನ್ ಮುಂಡ ಮೋಚ, ಅಮ್ಮಾಜಿ ಅವ್ರು ಕರೆದ್ರು ಅಂದಲ್ಲೋ. ಇಲ್ಲ ಅಂತ ಹೇಳದ್ನ. ಸರಿ, ಹಾಗಾದ್ರೆ ನಾನು ಹೋಗ್ತೀನಿ. ಬೇಡ. ಯಾಕೆ? ಅಮ್ಮಾಜಿಯವರು ಧ್ಯಾನ ಸಮಾಧಿಯಲ್ಲಿದ್ದಾರೆ, ಕೂತ್ಕೊಳ್ಳಿ ಆರಾಮವಾಗಿ. ಹೇ, ಅಮ್ಮಾಜಿ ಅವ್ರು ಯಾಕೆ ಕರೆದ್ರು ಅಂತ ಸಾಯ್ತಾ ಇದ್ದೀನಿ. ಆರಾಮಂತೆ ಆರಾಮ ಇವನಿಗೆ. ಸರಿ, ಹಾಗಾದ್ರೆ ಓಡಾಡಿ. ಲೋ ನಾರಾಯಣಪ್ಪ, ಇನ್ನು ಸ್ವಲ್ಪ ಹೊತ್ತಿದ್ರೆ ನಾನು ಸಮಾಧಿ ಆಗ್ಬಿಡ್ತೀನಿ. ಅಮ್ಮಾಜಿ ಅವ್ರ ಧ್ಯಾನ ಮುಗಿತಾ ನೋಡು. ಮುಗಿದ್ರೆ ದೀಪ ಹಾರಿಸ್ತಾರೆ, ಅಲ್ಲಿವರೆಗೂ ಅವರನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಅಲ್ಲಿವರೆಗೂ ನನ್ಗತಿ ಹೇಳು. ದೇವ್ರೇ ಗತಿ. ಓ ತುಂಬಾ ಸಿಟ್ಟಾಗಿದಾರ ಅಮ್ಮಾಜಿ ನನ್ನ ಮೇಲೆ? ವಿಪರೀತ. ಹಾಗಾದ್ರೆ ಧ್ಯಾನಕ್ಕೆ ಹೇಗೋ ಕೂತ್ರು? 4 ರಿಂದ 5 ಗಂಟೆವರೆಗೆ ಧ್ಯಾನ ಸಮಯ ಅಲ್ವಾ? ಕೂತ್ರು. ಅದೇ ಅಮ್ಮಾಜಿ ಹರಿಷಡ್ವರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಿದ್ದಾರೆ. ನಾರಾಯಣಪ್ಪ, 5 ಗಂಟೆಗೆ ಇನ್ನೂ 5 ನಿಮಿಷ ಇದೆ, ಹೋಗಿ ನೋಡೋ. ನಿಮ್ದೊಂದು. ಬೇರೆಯವರಾಗಿದ್ರೆ ಬಡಿದು ಬಾಯಿ ಮುಚ್ಚಿಸ್ತಿದ್ದೆ. ಕೂತಿರಿ. ಪ್ರೀತಿಗೆ ಬಡತನವಿಲ್ಲ. ಮಹಾರಾಣಿ ಅವರೇ, ನೀವು ಬಟ್ಟೆಗಳನ್ನ ಎಲ್ಲೆಲ್ಲಿ ಇಡಬೇಕು, ಹೇಗಿಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಇದೇನ್ ಭಾರತ್ ಕೆಲಸ ಅಲ್ಲ ಸತ್ಯ, ನಾನ್ ಮಾಡ್ತೀನಿ. ಭಾರತ ಪ್ರಶ್ನೆ ಅಲ್ಲ, ತಾವು ಆಯಾಸ ಮಾಡ್ಕೋಬಾರ್ದು. ಹಾ, ಇಲ್ಲಿ ಮಾವಿನಕಾಯಿ ಐತೆ, ಸೌತೆಕಾಯಿ ಐತೆ, ಬಾಳೆಹಣ್ಣು ಐತೆ, ತಿಂತಾ ಇರಿ, ನಾವು ಕೆಲಸ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ನೀವು ಬಟ್ಟೆನ ಜೋಡಿಸಿ, ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಇದು ನಿಮ್ ಬಟ್ಟೆಗಳು, ಅಲ್ಲಿ ಕೆಳಗಿಡಿ. ಇದು ನನ್ ಸೀರೆಗಳು, ಕೈಗೆ ಸಿಗೋ ಹಾಗೆ ಮೇಲ್ಗಡೆ ಇಡಿ. ಇನ್ ಮಿಕ್ಕಿದ ಸೀರೆಗಳನ್ನೆಲ್ಲ ಕಬೋರ್ಡ್. ಒಬ್ಬ ಗೌರಕ್ಕ ಒಬ್ರೆ ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ರು, ನಾನೇನು ಅಂತ ನೋಡ್ಕೊಂಡ್ ಬರ್ತೀನಿ. ಎಲ್ಲೆಲ್ಲೋ ಏನೇನೋ ಇಟ್ಬಿಡ್ಬೇಡಿ, ಆಮೇಲೆ ಕೈಗೆ ಏನು ಸಿಗಲ್ಲ. ಹುಷಾರೋ. ನಮ್ಮ ಪ್ರೀತಿಗೆ ಬಡ. ಗೌರಕ್ಕ, ಸಾವಿತ್ರಿ, ಮನೆಯಲ್ಲಿ ದಿನಸಿ ಪಾತ್ರೆ ಪಡ್ಗ ಎಲ್ಲ ಇದೆ, ಆದ್ರೆ ನೀನ್ ಮಾತ್ರ ಏನು ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಹಾಲಿಂದ ಹಿಡಿದು ರಾತ್ರಿ ಊಟದವರೆಗೂ ಎಲ್ಲ ನಾನೇ ಕಳ್ಸಿಕೊಡ್ತೀನಿ. ಅಯ್ಯೋ, ಮತ್ ನಾನೇನ್ ಮಾಡ್ಲಿ? ತೋಟ ಸುತ್ತಾಡು, ದೇವಿ ಸ್ತೋತ್ರ ಹೇಳ್ಕೊ. ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ. ನೀನು ಹಾಡ್ತಾ ಇರೋ, ನಾವು ಕೇಳ್ತಾ ಇರ್ತೀವಿ. ತಗೋ. ನೀವ್ ಹೀಗೆ ಕೂಡ್ಸಿ ಉಪಚಾರ ಮಾಡ್ತಿದ್ರೆ ಗಜಗರ್ಭದ ತರ ಇನ್ 2 ವರ್ಷ ಹೀಗೆ ಇದ್ಬಿಡ್ತೀನಿ. ನಮ್ಮ ಕೈಯಲ್ಲಿ ಏನಿದೆ ಸಾವಿತ್ರಿ? ಹುಟ್ಟು ಇಂಥದ್ದೇ ಗಳಿಗೆ ಹೀಗೆ ಅಂತ ಆ ದೇವ್ರು ನಿಶ್ಚಯ ಮಾಡಿರ್ತಾನೆ. ಆ ಗಳಿಗೆ ಬಂದ್ರೆ ಯಾರು ಬಂದ್ರೂ ತಪ್ಸಕ್ಕಾಗಲ್ಲ. ತುಂಬಾ ಭಾವಿಸ್ಕೊಂಡ್ಬಿಟ್ರಿ ಅನ್ಸುತ್ತೆ. ನನ್ ಮಾತಿಂದ ನಿಮ್ ಮನ್ಸಿಗೆ ನೋವಾಯ್ತೋ ಏನೋ? ಹಾಗೇನಿಲ್ಲ. ಮಗು ಹುಟ್ಟಿನ ಬಗ್ಗೆ ಮಾತಾಡಿದ್ಯಲ್ಲ, ನಮ್ಮಲ್ಲಿ ಹುಟ್ಟಿದ ಗಳಿಗೆ ನೆನಪಾಯ್ತು ಅಷ್ಟೆ. ಅವನನ್ನು ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವನನ್ನು ಹೊಡೆದು ಸೇರಿದಾಗಿಂದ ಅವನನ್ನು ತೆಗ್ಸಕ್ಕೆ ಅಂತ ತುಂಬಾ ಪ್ರಯತ್ನ ಪಟ್ರು. ಯಾಕೆ? ಗೌಡ್ರಿಗೆ ಮಗು ಬೇಕಿರ್ಲಿಲ್ವಾ? ಮಲ್ಲಿ ಒಬ್ರೇ ತಾನೇ ಗೌಡ್ರಿಗೆ ಮಗ? ಈಗ ಹೇಳ್ಕೊಳಕ್ ಒಬ್ನೇ, ಆದ್ರೆ ಆಗ ಮಗ ಇರ್ಲಿ, ಹೆಂಡ್ತಿನೂ ಇರ್ಲಿಲ್ಲ. ಅಂದ್ರೆ ಹಾಲುಕ್ಲಿ ಸಾವಿತ್ರಿ, ಹಾಲುಕ್ದಾಗೆ ನಿನ್ ಮನೇಲೂ ಸಂತೋಷ, ಸಮೃದ್ಧಿ, ಸಂಪತ್ತು ಎಲ್ಲ ಹೋಗ್ಲಿ. ನಿಮ್ ತೋಟದಲ್ಲಿ ಎಷ್ಟೊಂದು ಮಾವಿನಕಾಯಿ ಇದೆ.
ಕಾಯಿ ತಿಂದ್ರೆ ಮಜಾ ಇರಲ್ಲ, ಹಣ್ಣಾದಾಗ ತಿನ್ಬೇಕು. ಎಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತಾ? ಹೌದಾ? ವಾವ್, ಆ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಫ್ಲವರ್ ನಿನ್ ಮಕ, ಅದೇ ಫ್ಲವರ್ ವೈಟ್, ಆರೆಂಜ್, ಪರ್ಪಲ್ ಎಲ್ಲ ಕಲರ್ ಇದೆ ಗೊತ್ತಾ? ಹೌದಾ? ವಾವ್, ನಿಂಗೆ ಹೇಗೆ ಗೊತ್ತು ಇಷ್ಟೊಂದು? ನಾನು ಹುಡ್ದಾಗ್ಲಿಂದ ಇಲ್ಲೇ ಬೆಳ್ದಿರೋದಲ್ವಾ, ಇಲ್ಲಿರೋ ಒಂದೊಂದ್ ಮರ ಒಂದೊಂದ್ ಗಿಡನೂ ಗೊತ್ತು. ಈ ತೋಟದ ಪಕ್ಕನೆ ಕಾಡಿತ್ತು. ನಿನಗ್ ಭಯ ಆಗ್ತಿರ್ಲಿಲ್ವಾ? ಭಯ ನನಗೆ? ಅಕಸ್ಮಾತ್ ಪ್ರಾಣಿಗಳು ಬಂದ್ರೆ? ಪ್ರಾಣಿ ಬಂದ್ರೆ ಓಡ್ಸೋದು, ಅವಾಗೇನು, ಇವಾಗ್ಲೂ ಬರುತ್ತೆ. ಯಾವ ಪ್ರಾಣಿ ಬರುತ್ತೋ? ಡಾಗಿ, ನವಿಲು, ಪುಸಿಕೆಟ್ ಎಲ್ಲ ಬರುತ್ತಾ? ಏ ಎಲ್ಲ ಬರುತ್ತೆ. ನಿನ್ ತಲೆ ಆನೆ. ಓ ಮೈ ಗಾಡ್, ಆನೆನಾ? ಒಂದ್ಸತಿ ಹಿಂಗೆ ತೋಟದಲ್ಲಿ ರಾತ್ರಿ ನಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಗಿಡ ಮರ ಏನು ಕಾಣ್ತಾ ಇಲ್ಲ, ಯಾವ್ದೋ ಗೋಡೆ ತರ ಅಡ್ಡ ನಿಂತಿದ್ಯಲ್ಲ ಅಂತ ನೋಡಿದ್ರೆ ಆನೆ ಇಷ್ಟೇ ಹತ್ರದಲ್ಲಿ. ಅದ್ ನೀನ್ ನೋಡ್ಲಿಲ್ವಾ? ನೋಡ್ದೆ ಇರುತ್ತಾ, ವಾಸನೆಲ್ಲೇ ಕಂಡಿಡ್ದು ಬಿಡುತ್ತೆ. ಅಯ್ಯೋ, ಓಡಿದ್ರೆ ಅಟ್ಟಿಸ್ಕೊಂಡ್ ಬರುತ್ತಂತಲ್ಲ. ಅದಕ್ಕೆ ನಾನು ಓಡ್ಲೇ ಇಲ್ಲ, ಕಲ್ ಬಂಡೆ ತರ ಹಿಂಗೆ ನಿಂತಿದ್ದೆ. ಒಂದ್ ಸ್ವಲ್ಪ ತಾನೇ ನನ್ನ ನೋಡ್ಬಿಟ್ಟು ಆನೆನೆ ಓಡೋಯ್ತು. ಡೇಂಜರಸ್ ಅಲ್ವೇನೋ? ಇದೆಲ್ಲ ಯಾವ ಡೇಂಜರಸ್ ಬಾರೆ, ಹೋದ್ವಾರ ಹುಲಿ ಬಂದಿತ್ತು. ಹುಲಿನಾ? ಅಯ್ಯೋ, ನನಗ್ ಭಯ ಆಗ್ತಿದೆ, ನಡಿಯೋ ಮನೆಗೆ ಹೋಗೋಣ. ನಾನಿರ್ಬೇಕಾದ್ರೆ ನಿನ್ಗೆ ಯಾಕೆ ಭಯ? ಆ ಬೆಟ್ಟದ ತುದಿಯಿಂದ ನೋಡಿದ್ರೆ ಇಡೀ ಹಳ್ಳಿನೇ ಕಾಣಿಸುತ್ತೆ. ಬೇಡಪ್ಪ, ನನ್ನ ಅಕ್ಕಂಗ್ ಕೇಳಿ ಬಂದಿಲ್ಲ. ಸೋ ವಾಟ್, ಅಮ್ಮಂಗ್ ಗೊತ್ತು ಕಣೆ, ನನ್ ಜೊತೆ ಬಂದ್ರೆ ಇಡೀ ತೋಟ ಸುತ್ತಾಡ್ಸ್ಕೊಂಡೇ ಬರೋದು ಅಂತ. ಇನ್ನೊಂದ್ಸಲ ಬರೋಣ ಕಣೋ, ನನ್ಗೀಗ ಸುಸ್ತಾಗ್ತಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಹಂಗನ್ನು ತಿಂಡಿ ಪೋತಿ, ಬಾ ಅಷ್ಟ್ ದೂರ ಹೋಗೋಣ, ಅದೇನಾಗುತ್ತೋ ನೋಡೋಣ, ಬಾ ಬಾರೆ. ನಮ್ಮ ಅಪ್ಪಣೆ ಇಲ್ಲದೆ ಬಂದಿದ್ದೀರಿ? ಕ್ಷಮಿಸಿ ಅಮ್ಮಾಜಿ, ತಾವು ಹೇಳಿ ಕಳಿಸ್ದಾಗೆ ಗೌಡ್ರು ಬಂದಿದ್ದಾರೆ. ಬರಲಿ. ಕಳಿಸ್ಲೆ? 2 ನಿಮಿಷ ಬಿಟ್ಟು. ನಾವು ಸಿಟಿ ಕಡೆ ಹೋಗಿ ಬರಬೇಕು. ಅಮ್ಮಾಜಿಯವರು ಬರ ಹೇಳಿದ್ರು, 2 ನಿಮಿಷ ಬಿಟ್ಟು ಹೋಗಿ ಭೇಟಿಯಾಗಿ. ಈಗ ಹೇಗಿದ್ದಾರೆ? ಮೊದಲು ಚೆನ್ನಾಗೇ ಇದ್ರು. ಅಲ್ಲಯ್ಯ, ಸಿಟ್ಟಿಳಿದಿದ್ಯಾ ಅಂದೆ. ಹಾಗೇನು ಅನ್ನಿಸ್ಲಿಲ್ಲ. ಧ್ಯಾನ ಕೂತಿದ್ರಲ್ಲೋ. ಅಮ್ಮಾಜಿಯವರು ಯಾರ್ಯಾರ ಜೊತೆ ಹೇಗೆ ಇರಬೇಕೋ ಹಾಗಾಗೇ ಇರ್ತಾರೆ. ಕರ್ಮ, ಏನೇನು ಕಾದಿದ್ಯೋ. ಚಪ್ಲಿ. ಅಯ್ಯ, ಸಂಸ್ಥಾನಕ್ಕೆ 100 ಎಕರೆ ನೀರಾವರಿ ಜಮೀನಿದೆ. ವಾರ್ಷಿಕ ವರಮಾನ ಸರಾಸರಿ 40 ಲಕ್ಷ. ತೆಂಗು, ಕಬ್ಬು ವರ್ಷಕ್ಕೆ 20. ಸಂಸ್ಥಾನಕ್ಕೆ ಸೇರಿದ ದೇವಸ್ಥಾನದ ವರಮಾನ ಕನಿಷ್ಠ 5. ಭಕ್ತಾದಿಗಳಿಂದ ದೇಣಿಗೆ ಅಂತ 15 ರಿಂದ 20 ಲಕ್ಷ ಸೇರ್ತಿದೆ. ತಮಗ್ ಗೊತ್ತಿರಬೇಕು. ಹೌದು ಅಮ್ಮಾಜಿ. ಇದಲ್ಲದೆ 50 ರಿಂದ 60 ಎಕರೆ ಜಮೀನು ತಮ್ಮ ಹೆಸರಲ್ಲೇ ಇದೆ. ಇದರಲ್ಲಿ ಕೊಂಡಿದ್ದಷ್ಟು, ಕಬಳಿಸಿದ್ದು ಮತ್ತಷ್ಟು. ಇದಿಷ್ಟು ಆದಾಯ ಆದ್ರೆ ಖರ್ಚು ಕೂಡ ತಮ್ಗೆ ಬಹಳಷ್ಟಿರ್ಬೇಕು ಪಾಪ. ಕಟ್ಕೊಂಡವಳಿಗಷ್ಟು, ಓಲೈಸೋದಕ್ಕೆ ಮತ್ತೆಷ್ಟೋ. ಆದರೂ ಇರೋ ಮನೆನ ಬಾಡಿಗೆ ಕೊಟ್ಟು ದುಡಿಬೇಕಾದ ಅನಿವಾರ್ಯತೆ ಇರಲಾರ್ದು ಅಲ್ವಾ? ಇರಬಾರ್ದು ಅಲ್ವಾ? ತಮ್ಮ ಸಿಟ್ಟಕ್ಕೆ ಕಾರಣ ಇದ ತೋಟದ ಮನೆ ನಾನು ಬಾಡಿಗೆ ಕೊಟ್ಟೆ ಅಂತ ಅಲ್ಲ, ಹಾಗೆ ಕೊಟ್ಟಿರೋದು ಆ ಹೆಂಗಸಿಗೆ, ನನ್ನ ಜಂಗಾಬಲವನ್ನೇ ಅಲ್ಲಾಡ್ತಿದ್ದ ಆ ಹೆಂಗಸಿಗೆ. ಏನಾಕೆ ಹೆಸರು? ಸಾವಿತ್ರಿ. ಹಾ, ಸಾವಿತ್ರಿ. ಇನ್ನು 2 ತಿಂಗಳಲ್ಲಿ ಮಗುನ ಹೆತ್ತು ನನ್ನ ಪತನಕ್ಕೆ ಕಾರಣ ಆಗೋ ಸಾವಿತ್ರಿ. ಹಾಗಲ್ಲ. ಮಾತಾಡಬೇಡಿ. ಹಾಗೆ ನಮ್ಮ ಶತ್ರುಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡೋ ಅಗತ್ಯ ಏನಿತ್ತು? ಅದು ನಮ್ಮ ಗಮನಕ್ಕೂ ಬಾರದೆ ಹೇಳಿ. ತಾವು ತಪ್ಪು ತಿಳ್ಕೊಂಡಿದ್ದೀರಿ. ಓ ಹೌದಾ?
ಅಜ್ಞಾನವನ್ನ ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನ ಬೆಳಗ್ಬೇಕು ತಾವು ದಯಮಾಡಿ. ಹಾ, ಸಾವಿತ್ರಿಯಿಂದ ತಮ್ಗೆ ಅಪಾಯವಿದೆ, ನಮ್ಮ ಸಂಸ್ಥಾನಕ್ಕೂ ಅಪಾಯವಿದೆ ಅಂತ ಯಾರೋ ಮುದುಕಿ ಹೇಳ್ಬೋದು. ನಾವದನ್ನ ಅಲಕ್ಷಿಸ್ತೀವಿ, ತಾವು ಕೂಡ್ದು ಅಂದ್ರಿ. ಹೌದು, ಅದು ಸುಳ್ಳಾದ್ರೂ ಅಲಕ್ಷ್ಯ ಕೂಡ್ದು. ಆಕೆಗೆ ಮಗು ಹುಟ್ಟಿದ ತಕ್ಷಣ ನಮ್ಮ ಪತನ ಅಂತ ಗೊತ್ತಾದ್ಮೇಲೂ ಅಲಕ್ಷಿಸೋದಕ್ಕೆ ಹೇಗ್ ಸಾಧ್ಯ ಅಲ್ವಾ? ಅದಕ್ಕೆ ಅವಳನ್ನ ಊರಿಂದ ಆಚೆ ಇಡಬೇಕು ತಾನೆ. ಸಮಸ್ಯೆಗೆ ಪರಿಹಾರ ಅದಲ್ಲ. ಹೇಗೆ? ಸಾವಿತ್ರಿಗೆ ಮಗು ಹುಟ್ಟೋದು ಖಚಿತ ತಾನೆ. ಅದು ಎಲ್ಲೇ ಹುಟ್ಟಿದ್ರು ತಮ್ಮ ಪತನಕ್ಕೆ ಕಾರಣವಾಗಬಹುದಲ್ವಾ? ಅಂತ ಶತ್ರುನ, ಅಂತ ಸಾಧ್ಯತೆನ ನಮ್ಮ ಕಣ್ಣು ಮುಂದೆ ಇಟ್ಕೊಂಡ್ರೆ ತಾನೆ ಅದ್ರ ಮೇಲೆ ಹಿಡಿತಾ ಸಾಧ್ಯ. ಅಂದ್ರೆ ಸಾವಿತ್ರಿಗೆ ಮಗು ಹುಟ್ಟಿದ್ರೆ ತಮ್ಮ ವಿನಾಶ, ಅದು ಹುಟ್ಟದೇ ಇರೋ ಆಗ ತಡೆದ್ರೆ ತಮಗ್ ಸುರಕ್ಷೆ ತಾನೆ. ಹಾಗೆ ಮಾಡೋಕೆ ಆಕೆ ನಮ್ಮ ಹತ್ರ ಇರ್ಬೇಕು, ನಮ್ಮ ಸುಪರ್ತಿಲಿ ಇರ್ಬೇಕು ತಾನೆ. ಅಲ್ದೆ ಬಾಡಿಗೆ ಕೊಟ್ಟಿಲ್ಲ ತೋಟದ ಮನೆನ, ನಮ್ಮ ಮರ್ಜಿಲಿದೆ. ಎಷ್ಟು ಕಟ್ಟಾಕೋಕ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಎಲ್ಲ ವ್ಯವಸ್ಥೆ ಆದ್ಮೇಲೆ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ರಿ ತಾವು. ಹಾಲು ಮೊಸರಿಗೆ ಈ ಮನೆಯಲ್ಲಿ ಯಾವ ಕೊರತೆನೂ ಇಲ್ಲ. ಚೆನ್ನಾಗಿ ತಗೋ. ಸೀಮೆ ಹಸುವಿನ ಹಾಲನ್ನ ಕರೆದ ಕೂಡಲೇ ಕಳ್ಸ್ಕೊಡ್ತೀನಿ. ಸಾವಿತ್ರಿ, ನಿನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಏನೇ ಇದ್ರೂ ಹೇಳಿ ಕಳಿಸು, ನಾನು ತಕ್ಷಣ ಬರ್ತೀನಿ. ಮನೆ ಕೆಲಸಕ್ಕೆ ನಿಂಗಿನ ಕಳಿಸ್ತೀನಿ. ನಂಗೆ ಈ ಕೆಲ್ಸಗಳೆಲ್ಲ ಬರಲ್ಲ ಅಂತಲ್ಲ ಗೌರಕ್ಕ, ನಾನು ಹಳ್ಳಿಲೇ ಹುಟ್ಟು ಬೆಳೆದವಳು. ನಮ್ಮ ತಾತ ತೀರ್ ಹೋದ್ಮೇಲೆ ನಾನು ಸಿಟಿಗೆ ಬಂದಿದ್ದು. ಆದರೂ ಸಾವಿತ್ರಿ, ನೀನು ಈ ಹಳ್ಳಿಗೆ ಬರಬಾರ್ದಾಗಿತ್ತು. ನನಗೇನೋ ಸಂತೋಷನೇ, ಅದಕ್ಕೆಲ್ಲ ಹೇಳಿದ್ದು. ನೀವೆಲ್ಲ ಹಳ್ಳಿ ಅಂದರೆ ಬೆಟ್ಟದ ಮಧ್ಯೆ ಹುಟ್ಟೋ ಸೂರ್ಯ, ಹಸು ಕರುಗಳು ಅಂಬಾ ಅಂತ ಎಬ್ಬಿಸ್ತವೆ, ಹರಿಯೋ ತೊರೆಯ ಶುದ್ಧ ನೀರು, ನಗ್ನಗ್ತಾ ಮಾತಾಡೋ ಮುಗ್ಧ ಜನ ಅಂತ ಅನ್ಕೊಂಡಿರ್ತೀರಿ. ಹಾಗಲ್ಲ, ಒಳ ಸುಳಿಗಳು ಕ್ರೂರ ಇಲ್ಲಿ. ಒಬ್ರಿಗೊಬ್ರು ವರ್ಷಾನ್ಗಟ್ಲೆ ಮಸೀತಾರೆ. ಬರಬಾರ್ದಿತ್ತೇನೋ. ನಾನಿಲ್ಲಿಗೆ ಬಂದಿದ್ದ ಉದ್ದೇಶ ಒಂದೇ ಗೌರಕ್ಕ, ತಾಯಿ ಸನ್ನಿಧಿಲಿರ್ಬೇಕು. ಅವಳೇ ನನ್ನ ಕಾಪಾಡ್ತಾಳೆ. ಡಾಕ್ಟ್ರು ಎಲ್ಲ ಸರಿ ಹೋಯ್ತು, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಮೇಲೂ ನನ್ನ ಮನ್ಸಿಗೆ ಅನ್ನಿಸ್ತಿತ್ತು, ಮನುಷ್ಯನಿಗೆ ಮೀರಿದ ಶಕ್ತಿ ಒಂದು ನನ್ನ ಮಗುನ ಕಾಪಾಡುತ್ತೆ. ಅದೇ ಹೊತ್ತಿಗೆ ಸರಿಯಾಗಿ ತಾಯಿ ನನ್ನ ಕೈ ಬೀಸಿ ಕರೆದ್ಲು. ಅವಳನ್ನೇ ನಂಬಿ ಬಂದಿದ್ದೀನಿ. ನನ್ನ ಮಡ್ಲು ತುಂಬಿ ಕಳಿಸ್ತಾಳೆ. ಅದಕ್ಕೋಸ್ಕರ ಏನೇ ಬಂದರೂ ನಾನು ಸಹಿಸ್ಕೋತೀನಿ, ಎದುರಿಸ್ತೀನಿ. ನನಗೆ ಸುಸ್ತಾಗ್ತಿದೆ, ಹೋಗೋಣ. ಇನ್ನೊಂದ್ ಫರ್ಲಾಂಗ್ ಹೋದ್ರೆ ನಮ್ ತೋಟದ ತುದಿ. ಇನ್ನೊಂದ್ ಫರ್ಲಾಂಗ? ನನಗ್ ಹೋಗುವಾಗ ನಡಿಯಕ್ಕಾಗಲ್ಲ. ಅಲ್ಲಿ ತೆಂಗಿನ ಮರ ತೆಳ್ಳೀರ್ ಕಿತ್ಕೊಡ್ತೀನಿ ಬಾ. ನಿಜವಾಗ್ಲೂ ನೀನೇ ಹತ್ತೀಯಾ? ಹ್ಞೂ ಮತ್ತೆ. ಅಯ್ಯೋ, ಇನ್ನ ಏನೇನೋ ಬರುತ್ತೆ ನಿಂಗೆ. ಇದೆಲ್ಲ ನಥಿಂಗ್ ಯಾ, ನಾವಿನ್ನು ಏನು. ಸಮಾಧಾನ, ಇದು ಸಿನಿಮಾ ಡೈಲಾಗು ಅಂತ ನನ್ಗೂ ಗೊತ್ತು. ಮಲ್ಲಿ, ನಿಮ್ ತೋಟದಲ್ಲಿ ಮೋಹಿನಿ ಇದೆಯಾ? ಅದು ಮೋಹಿನಿ ಅಲ್ಲ, ದೆವ್ವ. ನಡಿಯೋ, ಓಡೋಗೋಣ. ಓಡೋಗೋ ದೆವ್ವ ಅಲ್ಲ, ಅದು ಓಡಿಸ್ಬೇಕಾಗಿರೋ ದೆವ್ವ. ಯಾರು ಓಡಿಸ್ತಾರೆ? ಇನ್ಯಾರು? ನಾನೇ. ಒಂದಲ್ಲ ಒಂದಿನ
ನಮ್ಮಪ್ಪಯ್ಯ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ತಿಥಿ ಮಾಡ್ತಾ ಇದ್ದೆ. ತಿಥಿನ ಸತ್ತೋರ್ತಾನೆ ದೆವ್ವ ಆಗೋದು. ಕಾಲು ಉಲ್ಟಾ ಇಲ್ಲ, ಹಂಗಾದ್ರೆ ಮೋಹಿನಿ ಅಲ್ಲ. ಮೋಹಿನಿನೇ ನಮ್ಮಪ್ಪನ್ ತಲೆ ಕೆಡ್ಸಿ ನಮ್ಮಮ್ಮನ್ ಪ್ರಾಣ ಹಿಂಡ್ತಾ ಇರೋ ಮೋಹಿನಿ. ವಾವ್, ಅವ್ರ ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿದೆ. ಏಯ್, ಆ ದೆವ್ವದ ಹೆಂಗ್ಸಿನ ಹೆಜ್ಜೆನು ಚಂದ, ಗೆಜ್ಜೆನು ಚಂದ. ಕಾಲಿಟ್ ಮನೆ ಮಾತ್ರ ಎಕ್ಕುಟ್ಟೋಗುತ್ತೆ. ನಡಿ ಹೋಗೋಣ. ಯಾಕೆ ಎಳ್ನೀರು ಕೊಡಿಸ್ತೀನಿ ಬಾ. ಯಾಕಾದ್ರೂ ಬಂದ್ ಸಾಯ್ತಾರೋ ಇಲ್ಲಿಗೆ. ಒಡ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತು. ಸಂಸ್ಥಾನಕ್ಕೂ ತಮಗೂ ಉಪಯೋಗ ಆಗಲಿ ಅಂತ ಜೀವನ ತೆಗೆದಿದ್ದೀನಿ. ಅದಕ್ಕೆ ತಾನೇ ತಮ್ಮ ಅಪ್ಪನೇ ಇಲ್ಲದೆ ಸಾವಿತ್ರಿನ ಬರೋ ಹಾಗೆ ಮಾಡಿದ್ದು. ಇನ್ನು ಆ ಮುದುಕಿ ಹೇಳಿದ್ನ ಬೇರ್ ಸಮೇತ ಕಿತ್ತಾಗ್ಬೋದು. ಹಾಗೇನಾದ್ರು ಕಂಡು ಬಂದ್ರೆ. ಮುದುಕಿ ಹೇಳಿದ್ದು ಪೂರ್ತಿ ಸತ್ಯ ಅಲ್ಲದೆ ಇರಬಹುದು, ಆದ್ರೆ ಆ ಸಡ್ಡೆ ಮಾಡೋ ಹಾಗಿಲ್ಲ. ಸಾವಿತ್ರಿ ಮಗು ಜಗತ್ ಕಾಣಬಾರ್ದು, ಅದು ನಿಮ್ಮ ಹೊಣೆ. ಅದ್ರ ಯೋಚನೆ ಬೇಡ ನಿಮಗೆ. ಕಲಹ ರಕ್ತಪಾತ ಆಗಬಾರ್ದು, ಎಲ್ಲ ಲೋಕ ಕಲ್ಯಾಣಕ್ಕೆ. ತಾಯಿಯ ಆರಾಧನೆ, ಜನಸೇವೆ ನಮ್ಮ ಉದ್ದೇಶ. ಇದು ಸಾಂಗವಾಗಿ ನೆರವೇರಬೇಕು. ಇದಕ್ಕಾಗಿ ಬರೋ ಅಡ್ಡಿಗಳನ್ನ ತಡಿಬೇಕಾದವರು ನೀವು. ಮಾಡ್ತಾನೆ ಬರ್ತಿದ್ದೀನಿ. ಇಲ್ಲ ಅನ್ಲಿಲ್ಲ ನಾವು, ಆದ್ರೆ ಬೇರೆ ಬೇರೆ ಆಟಗಳ ಮಧ್ಯೆ ಒಂದು ಕ್ಷಣದ ನಿರ್ಲಕ್ಷ್ಯಕ್ಕೆ ಸಂಸ್ಥಾನ ಭಾರಿ ಬೆಲೆ ತೆರಬೇಕಾದೀತು. ಅಂಥದ್ದೇನಿಲ್ಲ. ಅರಿಯದವರಲ್ಲ ನಾವು. ಗೌರಳಿಂದ ತೊಂದರೆ ಇಲ್ಲ, ಆದ್ರೆ ಸಂಸ್ಥಾನದ ನಿತ್ಯ ದಾಸೋಹದ ಕಡೆಗೆ ಅಮ್ಮಾಜಿಯವರು ಹೋಗಿ ಬಹಳ ದಿನ ಆಗಿದೆ. ಭಕ್ತಾದಿಗಳು ತಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಹೋಗಿ ಬರ್ತೀವಿ. ತಾವು ಮನೆಗೆ ಹೋಗ್ತಿರೋ? ಹಾ. ಯಾವ ಮನೆ? ತೃಪ್ತಿ ಅರಿಯದ ತೃಷೆಗೆ ಸಂಸ್ಥಾನನ ಬಲಿ ಕೊಡಬೇಡಿ. ಊರಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಮಗು ಬೆಳವಣಿಗೆ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನಮ್ಮ ಮನೆಯವ್ರೆಲ್ರಿಗೂ ಆಶ್ಚರ್ಯ ಆಗೋಯ್ತು. ಹೌದಾ? ನಾನು ಇಲ್ಲಿಗೆ ಬರ್ತೀನಿ ಅಂದ್ರು ಯಾರು ಏನು ಮಾತಾಡ್ಲಿಲ್ಲ, ಎಲ್ರು ಸರಾಗೋಗ. ಹೆಣ್ಣು ಮಕ್ಳು ಕಷ್ಟ ಸುಖ ಮಾತಾಡ್ತಿದ್ದೀರಾ. ಮೋಸ್ಟ್ಲಿ ನಮಗೆ ಇವತ್ತು ಹೊಟ್ಟೆಗೆ ಸಿಗಕ್ಕಿಲ್ಲ ಅನ್ಸುತ್ತೆ. ನೀವು ಅಡಿಗೆ ಮಾಡೋದಕ್ಕೆ ನಾನು ಒಂದು ರೌಂಡು ಊರು ಸುತ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲಿಗೆ ಅಂತ ಹೋಗ್ತೀರಿ? ಗೊತ್ತಿಲ್ಲ ದೂರು. ಇಲ್ಲೇ MG ರೋಡಾಗ ಹೋಗ್ತೀನಿ. ಇನ್ನೇನ್ ಮತ್ತೆ ಈ ಊರ್ನಾಗಿರೋದೆ 2 ಬೀದಿ, ಒಂದು ದೇವಸ್ಥಾನದ್ದು, ಇನ್ನೊಂದು ಸಂಸ್ಥಾನದ್ದು. ತುಂಬಾ ಬೇಗ ತಿಳ್ಕೊಂಡ್ಬಿಟ್ಟಿದ್ದೀರಿ. ಗೌರಕ್ಕ, ಏಟೆ ಆದ್ರೂ ನಾವು ಡ್ರೈವರು. ರೋಡ್ ತಿಳ್ಕೊಳ್ಳೋದು ಏಟತ್ತು? ದೇವಸ್ಥಾನದ ಬೀದಿ ನೋಡಿವ್ನಿ, ಇನ್ನೊಂದು ಬೀದಿ ಐತೆ, ಅದನ್ನು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ. ಯಾಕೆ? ಸಂಸ್ಥಾನದ ರಸ್ತೆ, ಊರಿಗೆ ಹೊಸಬ್ರಲ್ವಾ, ಅದಕ್ಕೇನಂತೆ? ಇವತ್ ಬೇಡ, ನಾಳೆ ಹೋಗ್ಲೇಬೇಕಲ್ಲ. ಹೋಗ್ಲೇಬೇಕಾ? ಯಾಕೆ? ಹೌದು, ನಾಳೆ ಹೋಗಿ ಅಮ್ಮಾಜಿ ದರ್ಶನ ಪಡ್ಕೊಂಡು ಬನ್ನಿ. ಇದೇ ರೂಲ್ಸಾ? ಹೌದು, ಒಂಥರ ಹಾಗೇನೆ. ಊರಿಗೆ ಯಾರೇ ಬರಲಿ ಅಮ್ಮಾಜಿ ದೃಷ್ಟಿಗೆ ಬೀಳಲೇಬೇಕು.
ಸಂಸ್ಥಾನದಲ್ಲಿ ಗುರುತಿಸ್ಕೊಳ್ಳೇಬೇಕು. ಆ ಲೇಡಿ ಸ್ವಾಮಿ ಸಂಸ್ಥಾನ ಇಡ್ತಾರೋ ಅಥವಾ ಪಾಳೆಗಾರಿಕೆ ಮಾಡ್ತಾರ? ಸತ್ಯ, ಈ ಊರಿನ ರೀತಿ ನೀತಿಗೆ ನಾವು ಹೊಂದ್ಕೊಳ್ಳೇಬೇಕು. ಸಾವಿತ್ರಿ, ಇವ್ರ ಯಜಮಾನ್ರು ಊರಿನ ಗೌಡ್ರು. ಅವರೇ ಆ ಲೇಡಿ ಸ್ವಾಮಿ ಹಿಂದೆ ಮುಂದೆ ಸುತ್ತುತ್ತಾರೆ. ಯಾರು ಈ ಅಮ್ಮಾಜಿ? ಅವರು ನನ್ನ ಅತ್ತಿಗೆ. ಇವ್ರ ಅಕ್ಕ.